ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಏನು ಒಂದು ಮಂಕಾಳ ವೈದ್ಯರನ್ನು ಕೈಬಿಡಲಾಗಿದೆ. ಇದರ ಬಗ್ಗೆ ಹುಬ್ಬಳ್ಳಿಯಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ಮಂಕಾಳ ವೈದ್ಯರಿಗೆ ತಾವು ಕೂಡ ಸಮಾಜದಲ್ಲಿ ಏನು ಹೇಳ್ತೀವಿ? ನಾವು ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದ ವತಿಯಿಂದ ಮಗುವೀರ ಜನಾಂಗಕ್ಕೆ ಮತ್ತು ಮುಗೇರ ಮೀನುಗಾರ ಜನಾಂಗಕ್ಕೆ ಮತ್ತು ಗಂಗಾಮತ ಅಂಬಿಗರ ಜನಾಂಗಕ್ಕೆ ಸೇರಿದಂತಹ ಮಕ್ಕಳು ವೈದ್ಯ ಅವರನ್ನು ತುಂಬ ಅಗೌರವಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಡೆಸಿಕೊಂಡಿದೆ. AICCಯಿಂದ ಘೋಷಣೆ ಆದಂಥ ಲೆಟರ್ ಪ್ಯಾಡ್ ಒಳಗೆ ಅವ್ರದ್ದು ಹೆಸರು ಕೂಡ ಇತ್ತು. ಮಾಧ್ಯಮಗಳಲ್ಲಿ ಎಲ್ಲ ಹರಿದಾಡಿದೆ. ಕೊನೆ ಕ್ಷಣದಲ್ಲಿ ಅವರ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಇಡೀ ರಾಜ್ಯದಲ್ಲಿರುವಂಥ ಕೋಲಿ, ಕಬ್ಬಲಿಗ, ಬೆಸ್ತ, ಮಗುವೀರ, ಮುಗೇರ ಇನ್ನೂ ಹಲವಾರು ಪದಗಳಿಂದ ಗುರುತಿಸಿಕೊಳ್ಳುವ ಅಂಬಿಗರ ಸಮಾಜವನ್ನು ಇವತ್ತು ನಿರ್ಲಕ್ಷ್ಯ ಮಾಡಿರೋ ಕುರಿತು ಎಲ್ಲ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನಮ್ಮ ಸಮಾಜದ ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದ ವತಿಯಿಂದ ನಾವು ಈ ಕಾಂಗ್ರೆಸ್ ಹೈಕಮಾಂಡ್ ನಡೆಯನ್ನು ಭಾಳ ಬಲವಾಗಿ ಖಂಡಿಸ್ತಾ ಇದ್ದೀವಿ. ಈ ಹಿಂದೆ ಕೂಡ ತಾವು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಮ್ಮ ಸಮಾಜದ ಜನರಿಗೆ ಅನ್ಯಾಯ ಆಗ್ತದೆ ಅಂತ ಕೂಡ ಹೇಳಿದ್ರು. ನೀವು ಮತ್ತೊಮ್ಮೆ ಈಗ ಸಾಕ್ಷಿ ಇದನ್ನಾಗ್ತದೆ. ನೀವು ಈಗ 3 ಸಲ MLC ಆದಂಥ ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮಕ್ನೂರವರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಿಂದ ಅವ್ರನ್ನ ಪರಿಗಣನೆ ಮಾಡಿಕೊಂಡು ಅವರಿಗೆ ಸಚಿವ ಸ್ಥಾನಮಾನ ನೀಡಬೇಕಿತ್ತು, ಕ್ಯಾಬಿನೆಟ್ ದರ್ಜೆ. ಅದು ಆಗಿಲ್ಲ. ಈಗ ಲಿಸ್ಟ್ ಒಳಗೆ ಬಂದಂಥ ಮಾಂಕಾಳು ವೈದ್ಯ ಅವರ ಹೆಸರು ಕೂಡ ಕೈ ಬಿಡಲಾಗಿದೆ. ಇದೆಲ್ಲದರೂ ನೋಡಿದರೆ ಎಲ್ಲ ಕಡೆಗೆ ರಾಜ್ಯದಲ್ಲಿರುವಂಥ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನ ನಾವು ಈ ರಾಜಕೀಯ ಪಕ್ಷಗಳಿಗೆ ಕೇವಲ ಮತದಾನ ಮಾಡುವ ಗುಲಾಮರಾಗುವಂಥ ಪರಿಸ್ಥಿತಿ ಕಾಣಬರ್ತಾ ಇದೆ. ಬಲಿಷ್ಠರಿಗೆ ಮಾತ್ರ ಎಲ್ಲ ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಕೈಯಲ್ಲಿ ಚಿಪ್ಪು ಕೊಡುವಂಥ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಇದ್ರ ಬಗ್ಗೆ ಸಮಾಜದಲ್ಲಿ ಈಗ ಆಲ್ರೆಡಿ ರಾಜ್ಯದಲ್ಲಿ ಕಲಬುರಗಿ ಇರ್ಬೋದು, ಯಾದಗಿರಿ ಇರ್ಬೋದು, ದಾವಣಗೆರೆ ಇರ್ಬೋದು, ಹರಿಹರ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲ ಕಡೆಗೂ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ರಾಜ್ಯದ ತುಂಬೆಲ್ಲ ಈ ಕಿಚ್ಚು ಹರಡ್ತಾ ಇದೆ. ತಾವು ಕಾಂಗ್ರೆಸ್ ಹೈಕಮಾಂಡ್ ಈ ವಿಷಯವನ್ನು ತಿದ್ದುಕೊಂಡು ಈ ತಪ್ಪನ್ನು ಸರಿಪಡಿಸ್ತಾ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಆ ಪಕ್ಷಕ್ಕೆ ನಾವು ಜನಾಂಗಗಳನ್ನೆಲ್ಲ ಸಂಘಟಿಸಿ ನಾವು ರಾಜಕೀಯವಾಗಿ ಏನು ನಿರ್ಧಾರ ಕೈಗೊಳ್ಳಬೇಕು ನಾವು ಕೈಗೊಳ್ತೀವಿ. ಮರುಪರಿಶೀಲನೆ ಮಾಡಿ ಯೋಗ್ಯ ವ್ಯಕ್ತಿ ಇದ್ದಾರೆ ಅವರಿಗೆ ಸ್ಥಾನಮಾನ ಕೊಡಲೇಬೇಕು. ಇಲ್ಲಾಂದರೆ ನಮ್ಮ ಸಮಾಜದ ಇಚ್ಛಾಶಕ್ತಿ ಏನಿದೆಯಲ್ಲ ನಾವು ಬಲ ಪ್ರದರ್ಶನ ಮಾಡಲೇಬೇಕು. ಬ್ರಹ್ಮಶ್ರೀ ರಾಜಗುರು ಸ್ವಾಮೀಜಿ, ಜಗದ್ಗುರು ವೇದವ್ಯಾಸ ಪೀಠ, ಹುಬ್ಬಳ್ಳಿ ಹಾಗೂ ಶಹಾಪುರ, ಯಾದಗಿರಿ. ಕೇಳಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬ್ರಹ್ಮಶ್ರೀ ರಾಜು ಗುರುಸ್ವಾಮೀಜಿಯವರ ಮಾತು. ಹುಬ್ಬಳ್ಳಿ ಧ್ವನಿ ಜೊತೆಗೆ ಲೋಹಿತ್ ಬಸವ, ಹುಬ್ಬಳ್ಳಿ.